ಜಲ್ಲಿಕಟ್ಟು ಆಚರಣೆ ನಿಷೇಧವನ್ನು ವಿರೋಧಿಸಿ ತಮಿಳುನಾಡಿನಾದ್ಯಂತ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಚೆನ್ನೈನ ಮರೀನಾ ಬೀಚ್ನಲ್ಲಿ ಸಾವಿರಾರು ಜನ ಜಮಾಯಿಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 12,000ಕ್ಕೂ ಅಧಿಕ ಜನ ಮರೀನಾ ಬೀಚ್ನಲ್ಲಿ ಜಮಾಯಿಸಿದ್ದು, ಅದರಲ್ಲಿ ಅಧಿಕ ಸಂಖ್ಯೆಯ ವಿದ್ಯಾರ್ಥಿಗಳು, ಟೆಕ್ಕಿಗಳು ಕೂಡ ಭಾಗವಹಿಸಿರುವುದು ವಿಶೇಷ. ಪ್ರತಿಭಟನಾಕಾರರನ್ನ ಚದುರಿಸೋಕೆ, ನಿಯಂತ್ರಿಸೋಕೆ ಪೊಲೀಸರು ವಿಫಲ ಯತ್ನವನ್ನ ನಡೆಸ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಿಸೋಕೆ ಹರಸಾಹಸ ಪಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಐಟಿ ಉದ್ಯೋಗಿಗಳು ಕೂಡ ಸಾಥ್ ನೀಡಿದ್ದಾರೆ. ಕೆಲಸವನ್ನ ಬಹಿಷ್ಕರಿಸಿ ಚೆನ್ನೈನ ಟೆಕ್ಕಿಗಳು ಹೋರಾಟಕ್ಕೆ ಧುಮುಕಿದ್ದಾರೆ. ಚೆನ್ನೈನ ಪೆರುಂಗುಡಿ, ಕರಮನಿ, ಎಸಿಆರ್ ರೋಡ್ಗಳಲ್ಲಿ ಪ್ರತಿಭಟನೆ ತೀವ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಎಸಿಆರ್, ರಾಜೀವ್ ಗಾಂಧಿ ರೋಡ್ ಟ್ರಾಫಿಕ್ ಜಾಮ್ನಿಂದಲೇ ವಾಹನ ಸವಾರರು ತತ್ತರಿಸಿ ಹೋಗಿದ್ದಾರೆ. ಮತ್ತೊಂದೆಡೆ ಕೊಯಮತ್ತೂರಲ್ಲೂ ಕೂಡ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೃಹತ್ ರ್ಯಾಲಿ ಮಾಡಿದ ವಿದ್ಯಾರ್ಥಿಗಳು ಜಲ್ಲಿಕಟ್ಟು ಮೇಲಿನ ಬ್ಯಾನ್ ತೆರವುಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಚೆನ್ನೈನ ಮರೀನಾ ಬೀಚ್ ಹಾಗೂ ಕೊಯಮತ್ತೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಎರಡೂ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದಿರುವಂತಹ ಟೆಕ್ಕಿಗಳು, ವಿದ್ಯಾರ್ಥಿಗಳು, ಜನಸಾಮಾನ್ಯರು ಜಲ್ಲಿಕಟ್ಟು ಬೇಕೇ ಬೇಕು ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ವಿರೋಧಿಸಿ ಈ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇದರ ಪರಿಣಾಮ ಪೊಲೀಸರು ಈಗ ಹೈರಾಣಾಗಿ ಹೋಗಿದ್ದಾರೆ. ಈ ಜನಸಮೂಹವನ್ನ ಹೇಗೆ ನಿಯಂತ್ರಿಸಬೇಕು ಅನ್ನುವಂತಹ ಪ್ರಶ್ನೆ, ಸಂಕಷ್ಟ ಈಗ ಪೊಲೀಸರ ಮುಂದೆ ಎದುರಾಗ್ತಾ ಇದೆ.